ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ಹೇಳ್ತಿರೋ ಈ ಇನ್ಸಿಡೆಂಟ್ ಕಾಲ್ಪನಿಕ ಅಲ್ಲ. ಈ ಬಸ್ ಸ್ಟಾಪ್ ನಿಜವಾಗಿಯೂ ಇದೆ, ಇವತ್ತಿಗೂ ಅದು ಯೂಸ್ ಆಗ್ತಾ ಇದೆ. ಆದ್ರೆ ರಾತ್ರಿ ಟೈಮಲ್ಲಿ ಆ ಜಾಗಕ್ಕೆ ಹೋಗೋಕ್ಕೆ ಯಾರು ಕೂಡ ರೆಕಮೆಂಡ್ ಮಾಡಲ್ಲ. ಲೋಕಲ್ಸ್ ಹೇಳ್ತಾರೆ ರಾತ್ರಿ 11ರ ಮೇಲೆ ಇಲ್ಲಿ ನಿಲ್ಬೇಡಿ ಅಂತ. 13 ಜುಲೈ 2018 ಕಿರಣ್ ಅವನ ಅಜ್ಜಿ ಮನೆಗೆ ಹೋಗ್ಬೇಕಾಗಿತ್ತು. ಕೆಲಸ ಮುಗಿಸಿ ಸಂಜೆ 9 ಗಂಟೆಗೆ ಮನೆಯಿಂದ ಹೊರಡ್ತಾನೆ. ಗಂಟೆ ಸುಮಾರು 10:30 ಆಗಿರುತ್ತೆ. ಹೀಗಾಗಿ ದಾರಿ ಬದಿ ಸಿಕ್ಕ ಹೋಟೆಲ್ಗೆ ಹೋಗಿ ಊಟ ಮಾಡಿ ಪ್ರಯಾಣ ಮುಂದುವರಿಸ್ತಾನೆ. ಇವನು ಕಿವಿಗೆ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಾ ಹೋಗ್ತಾ ಇರ್ತಾನೆ. ಸುಮಾರು ಹೊತ್ತಿನ ನಂತರ ಸಡನ್ ಆಗಿ ಬೈಕ್ ನಿಂತು ಹೋಗುತ್ತೆ. ಏನಾಯ್ತು ಅಂತ ಅರ್ಥನೇ ಆಗಲ್ಲ. ಪೆಟ್ರೋಲ್ ಖಾಲಿ ಆಯ್ತಾ ಅಂತ ಚೆಕ್ ಮಾಡ್ತಾನೆ, ಆದ್ರೆ ಪೆಟ್ರೋಲ್ ಇರುತ್ತೆ. ಬೈಕ್ ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಬೈಕ್ ಸ್ಟಾರ್ಟ್ ಆಗೋದಿಲ್ಲ. ಅಲ್ಲೇ ದೂರದಲ್ಲಿ ಒಂದು ಬಸ್ ಸ್ಟಾಪ್ ಕಾಣಿಸುತ್ತೆ. ಹೀಗಾಗಿ ಬೈಕ್ ಅನ್ನು ತಳ್ತಾ ಆ ಬಸ್ ಸ್ಟಾಪ್ ನ ಹತ್ರ ಹೋಗ್ತಾನೆ. ಬಸ್ ಸ್ಟಾಪ್ ನ ಹತ್ರ ಹೋದಾಗ ಸುತ್ತ ಯಾರು ಇರೋದಿಲ್ಲ, ಆದ್ರೆ ಬರೀ ಒಂದು ದಾರಿ ದೀಪದ ಬೆಳಕಿನಲ್ಲಿ ಆ ಬಸ್ ಸ್ಟಾಪ್ ಕಾಣ್ತಾ ಇರುತ್ತೆ. ಯಾರಾದ್ರೂ ಬರ್ಬೋದು ಅಂತ ಬೈಕ್ ಅನ್ನು ಅಲ್ಲೇ ನಿಲ್ಲಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಯ್ತಾ ಇದ್ದಾರೆ. ಸುಮಾರು ಹೊತ್ತಿನ ನಂತರ ನಿಶಬ್ದ ಮೌನ, ಗಾಳಿಯ ಶಬ್ದ ಎದೆಬಡಿತವನ್ನೇ ಹೆಚ್ಚು ಮಾಡಿಸುವಂತಿತ್ತು. ಹೀಗೆ ಆ ರಾತ್ರಿಯಲ್ಲಿ ಕಿರಣ್ ಯಾರಾದ್ರೂ ಬರ್ಬಹುದು ಎಂದು ಕಾಯುತ್ತಿದ್ದ. ಮೊಬೈಲ್ಗೆ ನೆಟ್ವರ್ಕ್ ಕೂಡ ಇರಲಿಲ್ಲ. ಹೀಗೆ ಕೆಲ ನಿಮಿಷಗಳ ನಂತರ ಅವನಿಗೆ ಬೇರೆ ಯಾರು ಅವನನ್ನು ಹಿಂದಿನಿಂದ ನೋಡುತ್ತಿದ್ದಾಗೆ ಅನಿಸಿತು. ಹಾಗಾಗಿ ಹಿಂತಿರುಗಿ ನೋಡಿದಾಗ ಯಾರೂ ಇರೋದಿಲ್ಲ. ಭ್ರಮೆ ಎಂದು ತಿಳಿದು ಮತ್ತೆ ಯಾರಾದರೂ ಬರ್ಬೋದು ಅಂತ ಕಾಯ್ತಾನೆ. ಆದ್ರೆ ಕೆಲ ಸಮಯಗಳ ನಂತರ ಮತ್ತೆ ಗೆಜ್ಜೆ ಶಬ್ದ ಕೇಳಿಬರುತ್ತೆ. ಹಿಂತಿರುಗಿ ನೋಡ್ತಾನೆ, ಅಲ್ಲಿವರೆಗೆ ಖಾಲಿಯಾಗಿದ್ದ ಬಸ್ ಸ್ಟಾಪ್, ಆದ್ರೆ ಈಗ ಯಾರೋ ಒಬ್ಬಳ ಮೇಲೆ ಕೂತಿರ್ತಾನೆ. ಅವನಿಗೆ ಭಯ ಇನ್ನೂ ಹೆಚ್ಚಾಗುತ್ತೆ. ಮುಂದೆ ಹೋಗೋಣ ಅಂದ್ರೆ ಕತ್ತಲು, ಮತ್ತೆ ಬೈಕ್ ಸ್ಟಾರ್ಟ್ ಆಗುತ್ತಾ ಅಂತ ನೋಡ್ತಾನೆ, ಆದ್ರೆ ಆಗೋದಿಲ್ಲ. ಅಷ್ಟೊತ್ತಿಗೆ ಗಂಟೆ ಸುಮಾರು 12:05 ಆಗಿರುತ್ತೆ. ದೂರದಲ್ಲಿ ಯಾವುದೋ ಒಂದು ಬಸ್ ಬರೋದು ಅವನಿಗೆ ಕಾಣುತ್ತೆ. ಹೀಗಾಗಿ ಆ ಬಸ್ಗೆ ಕೈ ಅಡ್ಡ ಹಿಡಿದು ಬಸ್ ನಿಲ್ಲಿಸಿ ಬಸ್ ಹತ್ತಾನೆ. ಬಸ್ ಹತ್ತಿದವನು ಒಂದು ಸೀಟ್ ನಲ್ಲಿ ಕೂತ್ಕೊಳ್ತಾನೆ. ಅದು ಆ ಊರಿಗೆ ಹೋಗುವ ಕೊನೆಯ ಬಸ್ ಆಗಿರೋದ್ರಿಂದ ಹೆಚ್ಚು ಜನ ಪ್ಯಾಸೆಂಜರ್ ಇರೋದಿಲ್ಲ. ಅಷ್ಟೊತ್ತಿಗೆ ಕಂಡಕ್ಟರ್ ಬಂದು ಇವನಲ್ಲಿ ಎಲ್ಲಿಗೆ ಅಂತ ಕೇಳ್ತಾನೆ. ಇವನು ಅವನ ಅಜ್ಜಿ ಮನೆಯ ಊರಿನ ಹೆಸರನ್ನು ಹೇಳಿ ಟಿಕೆಟ್ ಪಡೆದುಕೊಳ್ಳುತ್ತಾನೆ. ಆದ್ರೆ ಕಂಡಕ್ಟರ್ಗೆ ಕಿರಣ್ ನ ಮುಖದಲ್ಲಿ ಭಯ ಕಾಣ್ತಾ ಇರುತ್ತೆ. ಹೀಗಾಗಿ ಏನಾಯ್ತು ಅಂತ ಕಂಡಕ್ಟರ್ ಕಿರಣ್ ನ ಬಳಿ ಕೇಳ್ತಾನೆ. ಅದಕ್ಕೆ ಕಿರಣ್ ನಡೆದ ಸಂಗತಿಗಳನ್ನೆಲ್ಲ ಹೇಳ್ತಾನೆ. ಕಿರಣ್ ಹೇಳಿದ್ದನ್ನೆಲ್ಲ ಕೇಳಿದ ಕಂಡಕ್ಟರ್ ಕೂಡ ಸ್ವಲ್ಪ ಗಾಬರಿ ಪಟ್ಟು ಬಾಟಲ್ ಅಲ್ಲಿದ್ದ ನೀರನ್ನು ಕಿರಣ್ಗೆ ಕೊಟ್ಟು, ನೀವು ತುಂಬಾ ಲಕ್ಕಿ, ಇಲ್ಲಿವರೆಗೆ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಸುಮಾರು ಜನ ಮಿಸ್ ಆಗಿದ್ದಾರೆ, ಆದ್ರೆ ಅವರು ಎಲ್ಲಿಗೆ ಹೋಗಿದ್ದಾರೆ, ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಆದ್ರೆ ಲೋಕಲ್ಸ್ ಹೇಳ್ತಾರೆ 11 ಗಂಟೆ ಮೇಲೆ ಆ ಬಸ್ ಸ್ಟ್ಯಾಂಡ್ಗೆ ಯಾರು ಹೋಗ್ಬೇಡಿ ಅಂತ. ಅದಕ್ಕೆ ಕಿರಣ್ ಗಾಬರಿಗೊಂಡು ಕಂಡಕ್ಟರ್ನ ಬಳಿ ಹೇಳ್ತಾನೆ, ಆ ಬಸ್ ಸ್ಟಾಪ್ ನ ಹೆಸರೇನು ಅಂತ. ಅದಕ್ಕೆ ಕಂಡಕ್ಟರ್ ಹೇಳ್ತಾರೆ, ಮಂಜಾರಟ್ಟು ಬಸ್ ಸ್ಟಾಪ್. ಕಿರಣ್ ಗಾಬರಿ ಆಗ್ತಾನೆ. ಯಾಕಂದ್ರೆ ಅವನು ಈ ಮೊದಲೇ ಅಲ್ಲಿ ನಡೆದ ಭಯಾನಕ ಕಥೆಗಳನ್ನು ಜನರು ಹೇಳೋದನ್ನು ಕೇಳಿರ್ತಾನೆ. ಆದ್ರೆ ಅವನು ಯಾವತ್ತೂ ಆ ಜಾಗದಲ್ಲಿ ಹೋಗ್ತಿದ್ದರೂ ಆ ಜಾಗ ಅದೇ ಅಂತ ತಿಳಿದಿರಲಿಲ್ಲ. ಹೀಗೆ ಮಂಜಾರಟ್ಟು ಬಸ್ ಸ್ಟಾಪ್ ಇವಾಗ ಕೂಡ ಯೂಸ್ ಆಗ್ತಾ ಇದೆ. ಬೆಳಿಗ್ಗೆ ಸುಂದರವಾದ ಪ್ರದೇಶ ಅದು. ರಾತ್ರಿ ಆದ್ರೆ ಭಯ ಎಂಬ ಪದ ಹುಟ್ಟಿದ್ದೇ ಇಲ್ಲಿ ಅನ್ನೋ ರೀತಿ ಭಯಾನಕ ಕತ್ತಲು.
ಎದೆ ಬಡಿತ ಕೂಡ ಕೇಳಿಸುವಷ್ಟು ಮೌನ, ನಿಶಬ್ದ, ಭಯಾನಕ ಜಾಗ. ಜಾರುಟ್ಟು ಬಸ್ ಸ್ಟಾಪ್.